ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಕೇಕ್ ಕೂಡ ಮನೆಯಲ್ಲಿನೇ ಮಾಡ್ಬೋದು. ಓಮ್ ಮೇಡ್ ಕೇಕ್ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಈಸಿಯಾಗಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಆ ಅಳತೆನಲ್ಲಿ ಮಾಡ್ಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಜಾಸ್ತಿ ಜನ ಕಡಿಮೆ ಜನ ನೋಡಿಕೊಂಡು ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋಂಥ ಸ್ವೀಟಾಗಿರೋವಂಥ 1 ಕಪ್ಪು ಮಾವಿನ ಹಣ್ಣನ್ನು ತಗೋತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಅದ್ರ ಪಲ್ಪನ್ನು ಮಾತ್ರ ತೊಗೊಂಡಿದ್ದೀನಿ. ಸಕ್ಕರೆ ನಾನು ಮಾವಿನ ಹಣ್ಣಿನ ಜೊತೆನೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿ ಎರಡನ್ನೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಏನನ್ನೂ ಸೇರಿಸಿಲ್ಲ, ಮಾವಿನ ಹಣ್ಣು ಮತ್ತು ಸಕ್ಕರೆ ಎರಡನ್ನೂ ಕೂಡ ಪ್ಯೂರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಮ್ಯಾಂಗೋ ಮತ್ತು ಶುಗರ್ದು ಪ್ಯೂರಿಯನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ದು ಕ್ವಾಂಟಿಟಿಯನ್ನು ಕರೆಕ್ಟಾಗಿ ಹಾಕೊಂಬಿಡಿ ಸ್ನೇಹಿತರೆ. ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್, 1/4 ಕಪ್ಪಷ್ಟು ಅಂದರೆ 1/4 ಅಷ್ಟು ನಾವಿಲ್ಲಿ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಪಿಂಚ್ ಆಫ್ ಸಾಲ್ಟ್ ಅಂದರೆ ಒಂದು ಚಿಟಿಕೆ ಅಂತೀವಲ್ವ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ. ಇಷ್ಟನ್ನು ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಬೇಕಲ್ವ. ಮೈದಾ ಹಿಟ್ಟು ಗಂಟು ಆಗ್ತಾ ಇರುತ್ತೆ, ಆದಷ್ಟು ನೋಡಿಕೊಂಡು ಒಂದು ಗಂಟು ಇಲ್ದಲೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಕೇಕ್ ಅಂದರೆ ಎಂಥರಿಗೂ ಕೂಡ ಇಷ್ಟ ಆಗುತ್ತೆ. ಆ ಒಂದು ಫ್ಲೇವರ್ ಇರುತ್ತಲ್ವ, ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1/4 ಕಪ್ಪಷ್ಟು ಮಿಲ್ಕನ್ನು ಹಾಕೋತಾ ಇದ್ದೀನಿ. ಇದು ಬಿಸಿ ಮಾಡಿ ತಣ್ಣಗಿರೋ ಅಂಥ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ, ಹಾಲನ್ನು ಹಾಕ್ಕೊಂಡಿದ್ದೀನಿ. ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು, ಫ್ರಿಡ್ಜಲ್ಲಿ ಇಟ್ಟಿರೋದಲ್ಲ. ಮತ್ತು ಬಿಸಿ ಹಾಲನ್ನು ಹಾಕಬಾರ್ದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಗಂಟೆ ಇಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಹ್ಯಾಂಡ್ ಬೀಟರ್ ಇತ್ತು ಅಂದರೆ ಈಸಿಯಾಗಿ ಒಂದು ಗಂಟೆ ಇಲ್ದಲೇ ಇರೋ ಥರ ಮಿಕ್ಸ್ ಆಗಿಬಿಡುತ್ತೆ. ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ ಸ್ನೇಹಿತರೆ. ನಮಗೆ ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ನೋಡಿ ಇವಾಗ ಇನ್ನು ಸ್ವಲ್ಪ ಗಟ್ಟಿ ಇದೆ. ನೀವು ಈ ಟೈಮ್ನಲ್ಲಿ 1-2 ಸ್ಪೂನಷ್ಟು ನೀವು ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆವಾಗ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಒಂದೊಂದು ಥರ ಆಗಿಬಿಡುತ್ತೆ ಮಾವಿನ ಹಣ್ಣು ನಾವು ರುಬ್ಬಿದಾಗ. ಅದಕ್ಕೆ ನೋಡಿಕೊಂಡು ನಾವು ಇದು ಪೂರ್ತಿ ಗಟ್ಟಿಯಾಗಿಯೂ ಇರಬಾರ್ದು ಮತ್ತು ತೆಳುವಾಗಿಯೂ ಇರಬಾರ್ದು. ನೋಡಿ ಈ ರೀತಿಯಾಗಿ ಇದ್ದರೆ ಪರ್ಫೆಕ್ಟಾಗಿ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಅಂತ. ನಾನಿಲ್ಲಿ ಕಪ್ಪು ಮತ್ತು ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಮೌಲ್ಡಲ್ಲೇನು ಆಗ್ತಾ ಇಲ್ಲ. ಇದಕ್ಕೆ ಎಣ್ಣೆನೆಲ್ಲ ಚೆನ್ನಾಗಿ ಒಂದು ರೌಂಡು ಸ್ಪ್ರೆಡ್ ಮಾಡಿ ಅದಕ್ಕೆ ಮೈದಾ ಹಿಟ್ಟಲ್ಲಿ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಭಾಗ ಹಾಕಿದ್ರೆ ಸಾಕು ಸ್ನೇಹಿತರೆ, ತುಂಬ ಸ್ಪಾಂಜಿಯಾಗಿ ಬರೋ ಅಂಥ ಕೇಕ್ ಇದು. ಮಕ್ಕಳಿಗೆ ಇಷ್ಟ ಆಗುತ್ತಲ್ವ ಚಿಕ್ಕ ಚಿಕ್ಕದಾಗಿದ್ದರೆ ಅಂತ ಹೇಳಿ. ಮತ್ತು ಟೀ ಟೈಮ್ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಕಪ್ ಕೇಕು. ಅದಕ್ಕೆ 2 ಕಪ್ಪನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅವೆರಡಕ್ಕೂ ಕೂಡ ಒಂದು ಅರ್ಧ ಭಾಗ ಫಿಲ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ತುಂಬ ಸ್ಪಾಂಜಿಯಾಗಿ ಬರೋದ್ರಿಂದ ಪೂರ್ತಿಯಾಗಿ ಫಿಲ್ ಮಾಡೋದಕ್ಕೆ ಹೋಗಬಾರ್ದು, ಒಂದು ಅರ್ಧ ಭಾಗ ಫಿಲ್ ಮಾಡಬೇಕು. ನೀವು ಇದನ್ನು ಇಲ್ಲ ಪೂರ್ತಿ ನೀವು ಕಪ್ಗಳಲ್ಲೇ ಮಾಡ್ಕೊಳ್ಬೋದು, ಅಥವಾ ಮೌಲ್ಡ್ ಇತ್ತು ಅಂತಂದರೆ ನೀವು ಮೌಲ್ಡಿಗೆ ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅದನ್ನು ಟ್ಯಾಪ್ ಮಾಡಿ ಎತ್ತಿಟ್ಬಿಡೋಣ. ನಾವು ಟ್ಯಾಪ್ ಮಾಡೋದ್ರಿಂದ ಅಲ್ಲಿ ಬಬಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಈ ಕೇಕ್ ಬ್ಯಾಟರು ಆ ಮೌಲ್ಡ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗಂತ ಜಾಸ್ತಿ ಟ್ಯಾಪ್ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಜಸ್ಟ್ ಒಂದು 3 to 4 ಟೈಮ್ಸು ಟ್ಯಾಪ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಜಸ್ಟ್ ಅಷ್ಟೇ, ಅದು ಸೆಟ್ ಆಗಬೇಕು. ನಾನು ಹೇಳ್ದಾಗೆ ಅದರಲ್ಲಿ ಬಬಲ್ಸ್ ಏನು ಫಾರ್ಮ್ ಆಗಬಾರ್ದು. ಈ ರೀತಿಯಾಗಿ ಇವಾಗ ರೆಡಿ ಆಗಿದೆ. ಇದಕ್ಕೆ ನಾನು ಜಸ್ಟು ಡೆಕೋರೇಟ್ ಮಾಡೋದಕ್ಕೆ ಅಂತ ಗೋಡಂಬಿಯನ್ನು ಇಡ್ತಾ ಇದ್ದೀನಿ. ಬೇಕಂದರೆ ಇದು ಆಪ್ಷನಲ್ಲು, ಇಲ್ಲ ನೀವು ಟ್ರೂಟಿ ಫ್ರೂಟಿ ಇದೆ ಅಂದರೆ ಹಾಕ್ಕೊಳ್ಬೋದು. ನಾನು ಆ ಫ್ಲೇವರ್ ಹೋಗ್ಬಿಡುತ್ತೆ ಮ್ಯಾಂಗೋದು ಅಂತ ಹೇಳಿ ನಾನಿಲ್ಲಿ ಟ್ರೂಟಿ ಫ್ರೂಟಿ ಮತ್ತೇನನ್ನು ಕೂಡ ನಾನು ಹಾಕ್ತಾ ಇಲ್ಲ. ಇವಾಗ ನಾನಿಲ್ಲಿ ಪ್ರೀ ಹೀಟು ಮಾಡಿ ಇಟ್ಕೊಂಡಿದ್ದೀನಿ. ನಾನು ದಪ್ಪ ತಳ ಇರೋವಂಥ ಪಾತ್ರೆನೇ ತೊಗೊಂಡಿದ್ದೀನಿ. ನೀವಿಲ್ಲ ಕುಕ್ಕರ್ ಇದೆ ಅಂತ ಹೇಳಿದ್ರೆ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು. ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಇವಾಗ ಪ್ರೀ ಹೀಟ್ ಆದಮೇಲೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋವಂಥ ಕೇಕ್ ಮೌಲ್ಡ್ಗಳನ್ನು ಇದರಲ್ಲಿ ಜೋಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಏನು ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಫ್ಲೇಮು ಒಂದು ಸಲ ನೀವು ಯಾವೊಂದು ಫ್ಲೇಮಲ್ಲಿ ಇಟ್ಟಿರ್ತೀರಾ ಆ ಫ್ಲೇಮ್ನಲ್ಲಿನೇ ಇರಬೇಕಾಗತ್ತೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1-2-3 ಸಲ ನೋಡಬೇಕಾಗತ್ತೆ, ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ನಮಗೆ.
ನೋಡಿ ಈಗ ಆಲ್ಮೋಸ್ಟ್ ಬಂದಿದೆ, ಬಟ್ ಇನ್ನೂ ಅದು ಬೆಂದಿರೋದಿಲ್ಲ ಸ್ನೇಹಿತರೆ. ನಾನು ಹೇಳ್ದಾಗೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ನಾವು ಕೇಕ್ ಮಾಡಬೇಕಾದ್ರೆ ಪೂರ್ತಿಯಾಗಿ ಅಥವಾ ಮುಕ್ಕಾಲು ಭಾಗ ಫಿಲ್ ಮಾಡೋದಕ್ಕೆ ಹೋಗಬಾರ್ದು, ಅರ್ಧ ಭಾಗ ಮಾತ್ರ ಹಾಕಬೇಕಾಗತ್ತೆ. ನಾನಿಲ್ಲಿ ಚಾಕುನಲ್ಲಿ ಡಿಪ್ ಮಾಡಿ ನೋಡ್ತಾ ಇದ್ದೀನಿ, ನೋಡಿ ಎಲ್ಲೂ ಕೂಡ ಅಂಟಿಲ್ಲ, ಸ್ವಲ್ಪ ಕೂಡ ಅಂಟಿಲ್ಲ. ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಕಪ್ಪಲ್ಲಿರೋದು ರೆಡಿ ಆಗಿತ್ತು, ಬಟ್ ಇನ್ನೂ ಅದು ನೋಡಿ ಬಾಕ್ಸಲ್ಲಿರೋದು ಆಗಿರಲಿಲ್ಲ. ಸೊ ಕಪ್ಗಳನ್ನು ತೊಗೊಂಡ್ಬಿಟ್ಟು ಆ ಬಾಕ್ಸ್ ಒಂದನೇ ಎಕ್ಸ್ಟ್ರಾ ಇನ್ನೊಂದು 5 ನಿಮಿಷ ಬಿಟ್ಟಿದೆ. ಇದು ಒಟ್ಟು ನನಗೆ ಟೋಟಲ್ ಆಗಿ ಸುಮಾರು ಒಂದು 30 ಮಿನಿಟ್ಸ್ ಬೇಕಾಯಿತು ಸ್ನೇಹಿತರೆ. ಹೆಚ್ಚು ಕಡಿಮೆ ಆಗುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ನಾನು ಹೇಳ್ದಾಗೆ ಇಲ್ಲಿ ಈ ಥರ ಚಾಕು ಅಥವಾ ಒಂದು ಟೂತ್ ಪಿಕ್ಕನ್ನು ಡಿಪ್ ಮಾಡಿ ನೋಡಿದ್ರೆ ಅದಕ್ಕೆ ಅಂಟಿಲ್ಲ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನನಗಿಲ್ಲಿ ಕರೆಕ್ಟಾಗಿ ನಾನು ಹೇಳಬೇಕು ಅಂದರೆ ಒಂದು 32 ಮಿನಿಟ್ಸ್ ಆಗಿತ್ತು ಸ್ನೇಹಿತರೆ. ನೋಡಿ ಇನ್ನೂ ಬೇಯಬೇಕದು, ಇನ್ನೂ ಕೂಡ ಆಗಿರಲಿಲ್ಲ. ಇನ್ನೊಂದು 2 ನಿಮಿಷ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬಿಡ್ತಾ ಇದ್ದೀನಿ. ಇವಾಗ ಒಂದ್ಸಲ ಚೆಕ್ ಮಾಡೋಣ. ನೋಡಿ ಇವಾಗ ಎಲ್ಲೂ ಕೂಡ ಅದು ಅಂಟಿಲ್ಲ. ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ಸುಮಾರು ಒಂದು 1/4 ಗಂಟೆ ಆದಮೇಲೆ ನೀವು ನೋಡ್ತಾ ಇದ್ದೀರಾ, ತಣ್ಣಗಾಗಿದೆ ಅದು ರೂಮ್ ಟೆಂಪ್ರೇಚರ್ನಲ್ಲಿನೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ತುಂಬ ಸ್ಪಾಂಜಿ ಆಗಿತ್ತು. ನಾನು ಹೇಳ್ದಾಗೆ ಈ ಒಂದು ಕ್ವಾಂಟಿಟಿ ಏನು ಬರುತ್ತೆ ಅಲ್ವಾ, ಮೆಷರ್ಮೆಂಟು, ಅದನ್ನೊಂದು ಪರ್ಫೆಕ್ಟಾಗಿ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಕಪ್ ಕೇಕಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಅಲ್ಲಿ ಕಲರು ಕೂಡ ಅಷ್ಟೇ, ಮತ್ತು ಅಂಟೋದಿಲ್ಲ ಸ್ನೇಹಿತರೆ, ಎಲ್ಲೂ ಕೂಡ ಅಂಟೋದಿಲ್ಲ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ, ನಾವು ಹೀಗೆ ಮಾಡೋದ್ರಿಂದ ನಮಗೆ ಬಟರ್ ಪೇಪರ್ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ ಬಾಕ್ಸಲ್ಲಿ ಆಗಿರೋದು ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ, ನೀವೇ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ಕಂಡ ಹಾಗೆ, ನಾನು ನೋಡಿದಾಗೆ ತುಂಬ ಈಸಿ ವೇನಲ್ಲಿ ಹೇಳ್ಕೊಟ್ಟಿರೋ ಅಂಥ ಈ ಮ್ಯಾಂಗೋ ಕೇಕ್ ರೆಸಿಪಿ ಸ್ನೇಹಿತರೆ, ನೀವು ಆಯಾ ಸೀಸನಲ್ಲಿ ಸಿಗೋವಂಥ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಕೂಡ ಮಾಡ್ಬೋದು. ಮತ್ತು ಆ ಫ್ಲೇವರ್ಡ್ ಬರುತ್ತಲ್ವ, ಆ ಒಂದು ಇದನ್ನು ಫ್ಲೇವರ್ ಬರೋ ಅಂಥ ಲಿಕ್ವಿಡನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ಅದಕ್ಕಿಂತ ನ್ಯಾಚುರಲಾಗಿ ಸಿಗೋವಂಥ ಮ್ಯಾಂಗೋ ಹಾಕಿ ಮಾಡೋದ್ರಿಂದ ಬರೋ ಟೇಸ್ಟ್ ಇದೆ ಅಲ್ವಾ, ವಾವ್ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.